ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೇಷರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ನೇರವಾಗಿ ಭೇಟಿ ಆಗ್ಬೋದು. ಜೊತೆಗೆ ಏನಪ್ಪ ಅಂತಂದರೆ ವಿಷಯ, ನೀವು ಎಷ್ಟೋ ದೇವಸ್ಥಾನಗಳಿಗೆ ಓಡಾಡಿರ್ತೀರ, ಎಷ್ಟೋ ಪೂಜೆ ಪುರಸ್ಕಾರ ಮಾಡಿರ್ತೀರ, ಜೊತೆಗೆ ಎಷ್ಟೋ ಜ್ಯೋತಿಷ್ಯರ ಬಳಿ ಕೇಳಿರ್ತೀರ, ಆದರೆ ಯಾವುದೇ ರೀತಿ ಪರಿಹಾರಗಳು ನಿಮಗೆ ಸಿಕ್ಕಿರೋದಿಲ್ಲ. ಹಾಗಾಗಿ ಎಷ್ಟೋ ವ್ಯಕ್ತಿಗಳು ನನಗೆ DM ಗಳ ಮೂಲಕ ಆಗ್ಬೋದು, ಕಾಲ್ಸ್ಗಳ ಮೂಲಕ ಕೇಳಿದ್ದೀರಾ. ನಾನು ಎಲ್ಲರಿಗೂ ಉತ್ತರ ಕೊಡಲಿಕ್ಕಾಗಲ್ಲ, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನನ್ನು ನೇರವಾಗಿ ಕೂಡ ನಿಮ್ಮ ಭೇಟಿ ಆಗ್ಬೋದು. ಭೇಟಿಯಾಗಿದ್ದ ಮುಂಚೆ ನನ್ನ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದು ಅಪಾಯಿಂಟ್ಮೆಂಟನ್ನು ಕಾಲ್ ಮೂಲಕ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಮೇಷರಾಶಿಯವರ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ, ಮೇಷರಾಶಿಯವರು ಈ ತಿಂಗಳಲ್ಲಿ ಮಾಡ್ತಕ್ಕಂಥ ಆರ್ಥಿಕ ಕೆಲಸಗಳಲ್ಲಾಗ್ಬೋದು ಒಂದು ಉತ್ತಮ ಲಾಭವನ್ನು ಕಾಣ್ತಾರೆ. ಯಾವ ರೀತಿಯಲ್ಲಿ ಅಂತಂದರೆ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಮೂಲವಾಗಿ ಹಣದ ಆದಾಯದ ಮೂಲ ಹೆಚ್ಚಾಗುವಂಥ ಸಂಭವ ಇದೆ. ಅನ್ಯ ಮೂಲಗಳಿಂದ ಹಣದ ಆದಾಯ ಹೆಚ್ಚಾಗೋದ್ರಿಂದ ಇವರಿಗೆ ಖರ್ಚು ಕೂಡ ನಿಯಮಿತವಾಗಿರೋದ ಕಾರಣ ಉಳಿತಾಯ ಇರೋದು ಕಡಿಮೆ ಆಗ್ತಾ ಬರ್ತದೆ. ನಂತರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ವೃತ್ತಿಯಲ್ಲಿ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಇವರ ಹೈಯರ್ ಅಥಾರಿಟಿಗಳಿಂದ ಆಗ್ಬೋದು, ಇವರ ಮೇಲಧಿಕಾರಿಗಳಿಂದ ಆಗ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿಗಳಿಂದ ಮನಸ್ಸಿಗೆ ನೆಮ್ಮದಿ ಇರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಆದರೆ ಆ ವ್ಯಕ್ತಿಗಳ ಯಾವುದೇ ಮಾತಿಗೆ ನೀವು ಕಿವಿ ಕೊಡದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಇಷ್ಟವಾಗಿ ನಿಮ್ಮ ವಿಚಾರವಾಗಿ ನೀವು ಮಾಡ್ಕೊಂಬರೋದ್ರಿಂದ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಆದಷ್ಟು ನಿಮ್ಮತನವನ್ನು ನಿಮ್ಮ ವಿಚಾರವನ್ನು ಎಲ್ಲೂ ಬಿಟ್ಟುಕೊಡದೆ ನಿಮ್ಮ ಕೆಲಸವನ್ನು ನೀವು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡ್ಬನ್ನಿ, ಎಲ್ಲವೂ ಶುಭವಾಗುತ್ತೆ. ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಪಾರ್ಟ್ನರ್ಶಿಪ್ಪಲ್ಲಿ ಯಾವುದರ ಕೆಲಸ ಅಥವಾ ಯಾವುದೋ ವ್ಯವಹಾರ ಮಾಡಲಿಕ್ಕೆ ನೀವು ಹೊರಟಿದ್ರೆ ಅಥವಾ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಬಂಡವಾಳವನ್ನು ಎಕ್ಸ್ಟ್ರಾ ಮಾಡಲಿಕ್ಕೆ ಹೋಗ್ಬಿಡಿ, ಬಂಡವಾಳನ ಹೆಚ್ಚಾಗಿ ಮಾಡಲಿಕ್ಕೆ ಹೋಗ್ಬಿಡಿ. ಈಗ ಇರೋದ್ರಲ್ಲಿ ಏನಿದೆ ಅಷ್ಟರಲ್ಲಿ ನೀವು ಲಾಭವನ್ನು ತೆಗಿಲಿಕ್ಕೆ ನೋಡಿ. ಯಾಕಂದರೆ ಮೇಷರಾಶಿಯವರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡೋದು ಕೂಡ ಅದು ಸಕ್ಸಸ್ ಅನ್ನೋದು ಕಾಣೋದಿಲ್ಲ. ಯಾಕಂದರೆ ಅವರ ಜೀವನದಲ್ಲಿ ಏಕ ವ್ಯವಸ್ಥೆ ಅಂದರೆ ಏಕ ವ್ಯಕ್ತಿ ನಿರ್ಧಾರವೇ ಮೂಲವಾಗಿರುತ್ತೆ. ಯಾಕಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ನಿರ್ಧಾರಗಳು ಯಾವತ್ತೂ ಕೂಡ ದ್ವಿಮುಖವಾಗಿರುತ್ತೆ. ದ್ವಿಮುಖ ಯಾವ ಥರ ಅಂತಂದರೆ, ನೀವೊಂದು ಉತ್ತರ ಹೇಳ್ತೀರಾ, ನಿಮ್ಮ ವ್ಯಕ್ತಿಗಳೊಂದು ಉತ್ತರ ಹೇಳ್ತಾರೆ, ಇಬ್ಬರ ನಡುವೆ ಕ್ಲಾಶಸ್ ಆಗುವಂಥದ್ದು ವ್ಯವಹಾರ ಕರೆಕ್ಟಾಗಿ ನಡೆದಿರುವಂಥ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸ್ವಂತವಾಗಿ ಸ್ವಂತ ಬಂಡವಾಳವನ್ನು ಹಾಕಿ ಸ್ವಂತ ವಿಚಾರದಲ್ಲಿ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ನೀವು ಅಕಸ್ಮಾತ್ ಈ ಹಿಂದೆ ವ್ಯವಹಾರ ಮಾಡ್ತಾ ಇದ್ದೀವಿ ಗುರುಗಳೇ, ಕಂಟಿನ್ಯೂ ಇದೆ, ಏನು ಮಾಡೋದು ಅಂತ ನಿಮ್ಮ ಪ್ರಶ್ನೆ ಆದರೆ, ಕಂಟಿನ್ಯೂ ಮಾಡಿ. ಯಾವುದೇ ಬಂಡವಾಳವನ್ನು ಅಥವಾ ಇನ್ವೆಸ್ಟ್ಮೆಂಟನ್ನು ಡಬಲ್ ಮಾಡೋದಾಗ್ಬೋದು, ಲಾರ್ಜಾಗಿ ಏನೋ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇರೋದ್ರಲ್ಲಿ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಇರೋದನ್ನು ಹೇಗೆ ವೃದ್ಧಿಪಡಿಸಬೇಕು, ಅಭಿವೃದ್ಧಿ ಮಾಡಬೇಕು, ಅದರಿಂದ ಲಾಭವನ್ನು ಹೇಗೆ ತೆಗಿಬೇಕು ಅನ್ನೋ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ನೀವು ಪ್ರೀತಿಸುತ್ತಿರೋ ವ್ಯಕ್ತಿಗಳ ಜೊತೆಗಾಗ್ಬೋದು, ನಿಮ್ಮ ಒಂದು ಪ್ರೀತಿಯನ್ನು ಹಂಚ್ಕೋಬೇಕಾಗಿರೋ ವ್ಯಕ್ತಿಗಳ ಜೊತೆ ಆಗ್ಬೋದು, ಅಥವಾ ನವದಂಪತಿಗಳು ಹೊಸದಾಗಿ ಮದುವೆ ಆಗಿರೋ ವ್ಯಕ್ತಿಗಳಾಗ್ಬೋದು, ಇವ್ರ ನಡುವೆ ಇರ್ತಕ್ಕಂಥ ಸಾಮರಸ್ಯ ಹೊಂದಾಣಿಕೆ ಈ ತಿಂಗಳು ಹೆಚ್ಚಾಗುತ್ತೆ. ಜೊತೆಗೆ ಇಬ್ಬರ ನಡುವೆ ಇರ್ತಕ್ಕಂಥ ಸಣ್ಣ ಪುಟ್ಟ ಮುನಿಸುಗಳು ಕೂಡ ಈ ತಿಂಗಳು ಅಂತ್ಯ ಕಾಣುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗಳ ಮಾತನ್ನು ಆಸ್ಪದ ಕೊಡದೆ ನಿಮ್ಮ ಸ್ವಂತ ವಿಚಾರವನ್ನು ಸ್ವಂತ ವ್ಯವಸ್ಥೆಯನ್ನು ನೀವು ಮುಂದುವರಿಸೋದ್ರಿಂದ ಎಲ್ಲವೂ ಶುಭವಾಗುತ್ತೆ. ಇಬ್ಬರ ನಡುವೆ ಇರುವಂಥ ಒಂದು ವೈಮನಸ್ಸನ್ನು ಈ ತಿಂಗಳು ನೀವು ದೂರ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿ ಮತ್ತು ಪ್ರೇಮದ ವಿಚಾರಕ್ಕೆ, ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಬಾಂಧವ್ಯವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಈ ತಿಂಗಳು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅದನ್ನು ಸದುಪಯೋಗಿ ಬಳಸ್ಕೋಬೇಕಾಗುತ್ತೆ. ನಂತರ ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಮುಖ್ಯವಾಗಿ ಈ ತಿಂಗಳು ಮನೆಯಲ್ಲಿ ಒಂದು ಶುಭ ಕಾರ್ಯ ಆರಂಭ ಆಗುವಂಥದ್ದು, ಜೊತೆಗೆ ಮನೆಯ ಒಂದು ಲಗ್ನದ ವಿಚಾರ ಅಂದರೆ ಮದುವೆ ವಿಚಾರವಾಗಿ ಯಾರಾದರೂ ಓಡಾಡ್ತಾ ಇದ್ದರೆ, ಮದುವೆ ವಿಚಾರದಾಗ ನಡೀತಾ ಇದ್ದರೆ ಈ ತಿಂಗಳು ಆ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಒಂದು ನಾಂದಿ ಆಡುವಂಥ ವ್ಯವಸ್ಥೆಗಳು ಆಗುತ್ತೆ. ಜೊತೆಗೆ ಮನೆಯಲ್ಲಿ ಒಂದು ಹೊಸ ವಾಹನದ ಆಗಮನ ಕೂಡ ಆಗುವಂಥ ಸಂದರ್ಭ ಈ ಒಂದು ವಿಚಾರದಲ್ಲಿ ಮೇಷರಾಶಿಯವರಿಗೆ ಕಾಣಸಿಗ್ಬೋದಾಗುತ್ತೆ. ಆರೋಗ್ಯದ ವಿಚಾರ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಾಣಲಿಕ್ಕಿದೆ. ಹಾಗಾಗಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅತಿಯಾದ ಒಂದು ಸುಸ್ತಾಗ್ಬೋದು, ಅತಿಯಾದ ಒಂದು ತಲೆಭಾರ, ಈ ಹಿಂದಿನಿಂದನೂ ಕೂಡ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಾ ಇದೆ, ಪ್ರತಿ ತಿಂಗಳು ತೋರಿಸ್ಕೊಂಡ್ಬರ್ತಾ ಇದ್ದೀವಿ ಗುರುಗಳೇ ಅನ್ನೋ ವಿಚಾರ ಇದ್ದರೆ ಸ್ವಲ್ಪ ಅವ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಏನಿದೆ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ವ್ಯಯ ಅನ್ನತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ, ಮನೆಯಲ್ಲಿರ್ತಕ್ಕಂಥ ಒಂದು ಹಿರಿಯ ವ್ಯಕ್ತಿಗಳ ಬಗ್ಗೆ, ವಯಸ್ಸಾದವರ ಬಗ್ಗೆ ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗುತ್ತೆ. ಮೇಷರಾಶಿಯವರಿಗೆ ಮುಖ್ಯವಾಗಿ ಆಧ್ಯಾತ್ಮಿಕ ಪರಿಹಾರ ತಿಳಿಸೋದಾದರೆ, ಪ್ರತಿ ಮಂಗಳವಾರ ಕುಲದೇವರಿಗೆ ಅಥವಾ ನವದುರ್ಗ ಸಪ್ತ ಶ್ಲೋಕವನ್ನು ಉಚ್ಚಾರಣೆ ಮಾಡಬಹುದಾಗುತ್ತೆ. ಜೊತೆಗೆ ಮನೆ ಹತ್ತಿರ ಅಥವಾ ನಿಮಗೆ ಅನುಕೂಲ ಆದರೆ ನಿಮ್ಮ ಕುಲದೇವ್ರಿಗೆ ಹೋಗಿ ಬರೋದು ಒಳ್ಳೆಯದಾಗುತ್ತೆ. ಅಥವಾ ಮನೆ ಹತ್ತಿರ ಯಾವ ದೇವಸ್ಥಾನ ಇದೆಯೋ, ಹೆಣ್ಣು ದೇವರ ದೇವಸ್ಥಾನ, ದೇವಿಯ ದೇವಸ್ಥಾನಕ್ಕೆ ಹೋಗಿ 9 ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಬರೋದ್ರಿಂದ
ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೇನಪ್ಪ ಮಾಡಬೇಕು ಅಂತಂದರೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆದಷ್ಟು ನಿಮ್ಮ ಕೈಯಿಂದ ದಾನ ಧರ್ಮವನ್ನು ಅಥವಾ ಬಿಳಿ ಬಣ್ಣದ ವಸ್ತುವನ್ನು ದಾನ ಮಾಡೋದ್ರಿಂದ ಈ ತಿಂಗಳು ಬರ್ತಕ್ಕಂಥ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು, ಆರ್ಥಿಕ ಮುಗ್ಗಟ್ಟನ್ನು ನೀವು ಈ ತಿಂಗಳು ಪರಿಹರಿಸ್ಕೋಬೋದಾಗುತ್ತೆ. ಮೇಷರಾಶಿಯವರಿಗೆ ಅದೃಷ್ಟ ಬಣ್ಣ ಮತ್ತು ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಅದೃಷ್ಟ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಅದೃಷ್ಟ ಬಣ್ಣ ಬಿಳಿ ಯಾಕಪ್ಪ ಅಂತಂದರೆ ಇವರು ಯೂಸ್ ಮಾಡುವಂಥದ್ದು ವಸ್ತು ಆಗ್ಬೋದು, ಜೊತೆಗೆ ಧರಿಸುವಂಥ ಬಟ್ಟೆ ಆಗ್ಬೋದು, ಯಾವುದೇ ವಸ್ತುವಲ್ಲಿ ಇವರು ಬಿಳಿಯನ್ನು ಹೊಳಪನ್ನು ಹೆಚ್ಚಾಗಿ ನೋಡ್ತಾರೆ. ಹಾಗಾಗಿ ಇವರಿಗೆ ಆ ಬಿಳಿ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು, ಹೊಸ ಒಂದು ಹುರುಪನ್ನು ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಜೊತೆಗೆ ಇವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 1 ಮತ್ತು 4 ಆಗುತ್ತೆ. 1 ಮತ್ತು 4 ಇವರ ಜೀವನದಲ್ಲಿ ಅತ್ಯಂತ ಅದೃಷ್ಟವನ್ನು ತಂದು ಕೊಡುವಂಥ ನಂಬರ್ ಆಗಿದೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇಷರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಫಾಲೋ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.